ಜೈಲಿಗೆ ಸಂಬಂಧಪಟ್ಟ ಸರ್ಕಾರ ಯಾವ ಸ್ಪಂದಿಸಲ್ಲ ಸರ್, ದುಡ್ಡು ಗಿಡ್ಡು ಅನುದಾನ ಕೊಡಲ್ಲ ಸಾಮಾನ್ಯವಾಗಿ. ಇಲ್ಲ ನೋಡಿ, ಈಗ ಇಲಾಖೆ ಅಂದ್ರೆ ಭಾರಿ ನಿರ್ಲಕ್ಷ್ಯ ಇಲಾಖೆ. ಹೌದು, ಸರ್ಕಾರ ಸ್ವಲ್ಪ ಅಂದ್ರೆ ಬೇರೆ ಬೇರೆ ಇಲಾಖೆಗಳಿಗೆ ಹೆಚ್ಚಿನ ಹಣ ಸಂದಾಯ ಮಾಡುವಂತ ಸಮಯದಲ್ಲಿ ಈ ಇಲಾಖೆ ಸ್ವಲ್ಪ ಕಡಿಮೆ ಹಣ ಸಂದಾಯ ಆಗುತ್ತೆ, ಇಲ್ಲ ಅಂತಲ್ಲ. ಬಟ್ ನೋಡಿ, ಈಗ ತಕ್ಷಣ ಈ ಇನ್ಸಿಡೆಂಟ್ ಆದ್ಮೇಲೆ ಬೆಂಗಳೂರು ಜೈಲಿಗ ಏನು 3 ಭಾಗ ಆಗ್ತಾ ಇದೆ. ಹಿರಿಯ ಅಧಿಕಾರಿಗಳನ್ನ ಹುದ್ದೆನ ಸೃಷ್ಟಿ ಮಾಡಬೇಕು ಅಂತ ಆಗ್ತಾ ಇದೆ, ಸಿಬ್ಬಂದಿಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡ್ಕೊಬೇಕು, ರಿಕ್ರೂಟ್ಮೆಂಟ್ ಮಾಡಬೇಕು ಅಂತ ಆಗ್ತಾ ಇದೆ. ಇದೆಲ್ಲ ಒಳ್ಳೆ ಇನಿಷಿಯೇಟಿವ್. ಅದಕ್ಕೆ ನಿಮಗೂ ಕೂಡ ನಿಮ್ದು ಕಾಂಟ್ರಿಬ್ಯೂಷನ್ ಇದೆ. ಥ್ಯಾಂಕ್ ಯು. ಅದು ಆ ವಿಚಾರದಲ್ಲಿ ಈಗ ರಾಜ್ಯಾದ್ಯಂತ ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಬೆಂಗಳೂರಲ್ಲಿ ಎಫ್ಐಆರ್ ದಾಖಲಾಗಿದೆ ಸರ್. ಅವರು ವಿಚಾರಣೆ ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗವ್ರನ್ನ ವಿಚಾರಣೆ ಮಾಡ್ಬೇಕಾದ್ರೆ ಫಸ್ಟ್ ದರ್ಶನ್ ಅವ್ರು ವಿಚಾರಣೆ ಮಾಡಬೇಕು. ಹಾಗಾಗಿ ಅಲ್ಲಿ ಅಧಿಕಾರಿಗಳು ಇಲ್ಲಿ ಬಂದು ಅವ್ರನ್ನ ವಿಚಾರಣೆ ಮಾಡ್ಬೇಕಂತ ಈಗ ಮಾಹಿತಿ ಇರೋ ಸರ್. ಯಾವಾಗ ಬರ್ತಾ ಇದ್ದಾರೆ ಸರ್? ಏನಾದ್ರು ಗೊತ್ತಿಲ್ಲ ನಮ್ಗೆ. ಇದುವರೆಗೆ ಇಲ್ಲ ಮಾಹಿತಿ ಬಂದಿಲ್ಲ. ನಮ್ಮ ಅಥಾರಿಟೀಸ್ಗೆ ಯಾವುದು ಮಾಹಿತಿ ಬಂದಿಲ್ಲ. ಅವ್ರ ವಿಚಾರಣೆ ನಡೆಸಕ್ಕೆ ಇಲ್ಲೇ ಬರ್ತಾರೆ. ಬೇರೆ ಯಾರು ಕೇಳಿ ಪ್ರಶ್ನೆ ಕೇಳ್ತಿರಲ್ಲ ನೀವು, ಬೇರೆ ಏನಾದ್ರು ಕೇಳಿ ದಯವಿಟ್ಟು. ಮತ್ತೆ ಇನ್ನೊಂದು ವಿಚಾರ ನಿಮ್ಗೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿದೆ ಏನು ಅಂತಂದ್ರೆ, ಜೈಲಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಇರ್ತವೆ ಸಹಜವಾಗಿ. ಅಂದರೆ ನಮ್ಮ ಮೂಲಭೂತ ಸಮಸ್ಯೆಗಳೇನಂದ್ರೆ ನಿಮಗೆ ಸಿಬ್ಬಂದಿ ಕೊರತೆ ಇದೆ, ಮತ್ತು ಸೆಕ್ಯೂರಿಟಿ ಗ್ಯಾಜೆಟ್ಸ್ ಕೊರತೆ ಆಗಿದೆ, ನೀವು ಹೇಳಿದಾಗೆ ಅನುದಾನದ ಕೊರತೆನೂ ಕೂಡ ಆಗಿದೆ. ಇದರಿಂದ ತೊಂದರೆಗಳು ಸ್ವಲ್ಪ ಜಾಸ್ತಿನೇ ಆಗಿದೆ, ಇಲ್ಲ ಅಂತ ಅಲ್ಲ. ಬೆಂಗಳೂರು ಜೈಲು ನಿಮ್ಗೆ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ, ನಿಮ್ಗೆ ಈಗ ಬೆಂಗಳೂರಲ್ಲಿ ಒಂದು 4,000 ಜನ 5,000 ಜನ ಸಂಖ್ಯೆ ಪಾಪ್ಯುಲೇಷನ್ ಇದೆ. ಅದು ತಕ್ಕಾಗೆ ಸಿಬ್ಬಂದಿಗಳಿಲ್ಲ. ನಮ್ಮದು ಮಾಡೆಲ್ ಪ್ರಿಸನ್ ಮ್ಯಾನ್ಯುವಲ್ ಅಂತಿದೆ, ಅದರಲ್ಲಿ 1:6 ರೇಷಿಯೋ ಪ್ರಕಾರ ಅಧಿಕಾರಿಗಳಿರಬೇಕು, ಸಿಬ್ಬಂದಿಗಳಿರಬೇಕು ಅಂತ ಇದೆ. ಅಲ್ಲಿ ಒಂದು ಶಿಫ್ಟ್ಗೆ ಅಂದರೆ ಬರೀ ಒಂದು 5,000 ಜನ ನೋಡ್ಕೊಳ್ಳಿಕ್ಕೆ ಒಂದು ಶಿಫ್ಟ್ಗೆ ಒಂದು 35-40 ಜನ ಸಿಗ್ಬೋದು. ಹೇಗೆ ನೋಡ್ಕೊಳ್ಳಿ ಸಾಧ್ಯ? ಕರೆಕ್ಟಾಗಿ ಸೂಪರ್ವೈಸ್ ಮಾಡ್ಲಿಕ್ಕಾಗಲ್ಲ. ಇಂಥ ಸಮಯದಲ್ಲಿ ನೀವು ನೆಗೆಟಿವ್ ಸುದ್ದಿ ಮಾಡಿದಾಗ ಅದು ಇನ್ನೂ ಕೂಡ ಅದು ಕೆಟ್ಟ ಪರಿಸ್ಥಿತಿ. ನೆಗೆಟಿವ್ ಮಾಡಕ್ಕೆ ದಯವಿಟ್ಟು ನೆಗೆಟಿವ್ ಸುದ್ದಿ ಮಾಡಿ. ಕುತೂಹಲ ಹೆಚ್ಚಾದಾಗ ಕರೆಕ್ಟ್. ನಾನು ಅದನ್ನೇ ಹೇಳ್ತಿದ್ದು ನಿಮ್ಗೆ. ಬಿಗಿನಿಂಗ್ ಅದನ್ನೇ ಹೇಳ್ಬಿಟ್ಟೆ ನಿಮ್ಗೆ. ನಿರ್ಭಯ ಪ್ರಕರಣ ಆಗ್ಲಿಲ್ಲ ಅಂತಿದ್ರೆ, ನನಗೆ ಅಡ್ಡಗೋಡೆ ಇಲ್ಲ ಅಂದಿದ್ರೆ ನಿಮ್ ಖಂಡಿತ ಜೈಲ್ ಒಳಗೆ ಕರ್ಕೊಂಡು ಹೋಗ್ತಾ ಇದ್ದೆ. ನಾವು ನೋಡಿ ಬಳ್ಳಾರಿ ಬಹುತೇಕ ನೋಡ್ಬಿಟ್ಟಿವಿ ಜೈಲ್. ನೋಡಿದೀರಾ? ಮೊದಲು ಆ ನಿರ್ಭಯ ಪ್ರಕರಣಕ್ಕಿಂತ ಇವ್ರು ಹೆಂಗಿರ್ತಾರೆ ನಾವ್ ಹಂಗೆ ಇರ್ತೀವಿ. ಎಲ್ಲ ತೋರ್ಸ್ಕೊಂಡ್ ಬಂದಾರೆ, ರಂಗನಾಥ್ ಇದ್ದಾಗ ಎಲ್ಲ ತೋರ್ಸ್ಕೊಂಡ್ ಬಂದಾರೆ. ಚೆನ್ನಾಗಿತ್ತಲ್ಲ ಅವಾಗ ಜೈಲದು? ಚೆನ್ನಾಗಿದೆ, ಈಗಲೂ ಚೆನ್ನಾಗಿದೆ. ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ. ನಿಮ್ಗೆ ಡಬಲ್ ಮೈಂಡೆಡ್ ಇದೆ. ನೀವು 2 ವರ್ಷ ಆಗಿಲ್ಲ ಅಂತ ಹೇಳ್ತಿದ್ರಿ. ನೀವು ನೋಡೋದು ಚೆನ್ನಾಗಿತ್ತಲ್ವಾ? ಚೆನ್ನಾಗಿದೆ. ಒಂದು ರಿಕ್ವೆಸ್ಟ್ ಏನಂದ್ರೆ, ಈ ಕುತೂಹಲಕ್ಕೆ ತೆರೆ ಎಳಬೇಕಂದ್ರೆ ಖಂಡಿತ ಅವರಿಗೆ ಅಧಿಕಾರ ಇದ್ರೆ ಅಧೀಕ್ಷಕರು ಒಂದು ಸರಿ ಯಾವಾಗ ಏನಾದ್ರೂ ಬೈಟ್ ಕೊಡುವಂತದ್ದು ಏನಾದ್ರೂ ಅವಕಾಶ ಇದೆಯಾ ಏನಕ್ಕೆ? ಯಾಕಂದ್ರೆ ಸರ್ ನಮ್ಮಿಂದ ತಪ್ಪು ಮಾಹಿತಿ ಹೋಗಬಾರ್ದು. ಇಲ್ಲ, ನಿಮ್ಗೇನಾದ್ರೂ ಆ ರೀತಿ ನೆಗೆಟಿವ್ ಸುದ್ದಿ ಬಂತು ಅಂತಂದ್ರೆ ದಯವಿಟ್ಟು ಕ್ಲಾರಿಫಿಕೇಶನ್ ಕೊಡಿ. ಪ್ಲೀಸ್ ದಯವಿಟ್ಟು ಕೊಡಿ. ಯಾಕಂದ್ರೆ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ, ದಯವಿಟ್ಟು ಕ್ಲಾರಿಫೈ ಮಾಡ್ಕೊಳ್ಳಿ. ವಿತೌಟ್ ಕ್ಲಾರಿಫೈ ನೀವು ಅದನ್ನ ನೀವು ಸುದ್ದಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಅದರಿಂದ ಇಲಾಖೆಗೆ ಡ್ಯಾಮೇಜ್ ಆಗುತ್ತೆ, ಸರ್ಕಾರಕ್ಕೆ ಮುಜುಗರ ಆಗುತ್ತೆ. ಮುಜುಗರ ಆಗೋದು ಬೇಡ. ಸರ್ಕಾರ ಅಂದ್ರೆ ಯಾರು? ನಾವು ನೀವೇನೆ. ಸರ್ಕಾರಕ್ಕೆಲ್ಲ ತೊಂದರೆ ಆಗುತ್ತೆ. ದಯವಿಟ್ಟು ಸರ್, ಒಂದು ಬಳ್ಳಾರಿ ಅನ್ನೋದು ಐತಿಹಾಸಿಕ ಹಿನ್ನೆಲೆ ಬ್ರಿಟಿಷ್ ಗೌರ್ಮೆಂಟ್ ಅಲ್ಲಿ 2ನೇ ಭಾಗ ರಿನೋವೇಷನ್ ಏನನ್ನು ಮಾಡೋ ಕಾರ್ಯ ಆಗ್ಬೋದು? ಸದ್ಯಕ್ಕೆ ಮಾಡಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.